ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪದ್ಮನಾಭ ಭಟ್ ಗುರೂಜಿ ಮಾತನಾಡ್ತಿರೋದು. ವೀಕ್ಷಕರೇ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ತಿಳಿಸಿ. ವೀಕ್ಷಕರೇ, ಇವತ್ತಿನ ಒಂದು ತಂತ್ರ ಬಂದುಬಿಟ್ಟು, ನಿಮ್ಮ ಅಂದರೆ ನೀವು ಎಷ್ಟೇ ದುಡಿದ್ರೂ ಸಹ ₹1 ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಅಂದರೆ, ಎಷ್ಟೋ ದುಡಿದ್ರೂ, ಎಷ್ಟೋ ಮೈ ಬಗ್ಗಿಸಿ ಕೆಲಸ ಮಾಡಿದ್ರೂ, ಎಷ್ಟೇ ದುಡಿದ್ರೂ ₹1 ಕೈಯಲ್ಲಿ ನಿಲ್ತಾ ಇಲ್ಲ, ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ, ವೀಕ್ಷಕರೇ, ನೀವು ಅಂದ್ಕೊಂಡಿದ್ದ ಥರ ನಿಮ್ಮ ಕೈಯಲ್ಲಿ ಹಣ ಆಡಬೇಕಂದ್ರೆ ಈ ಒಂದು ಹೇಳುವಂಥ ನಾನು ಒಂದು ಕೆಲಸವನ್ನು ಮಾಡಿ. ಏನಿಲ್ಲ ವೀಕ್ಷಕರೇ, ನಾನು ಹೇಳ್ತೇನೆ. ಇನ್ನೂ ನೋಡಿ ವೀಕ್ಷಕರೇ, ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು. ವೀಕ್ಷಕರೇ, ನೀವು ಸುಮಾರು ಹತ್ರ ಕೇಳಿರ್ತೀರ, ಈ ಥರ ವೀಡಿಯೋದಲ್ಲಿ ನೋಡಿಬಿಟ್ಟು ಮಾಡಿರ್ತೀರ, ಅಥವಾ ಕೇಳಿ ಮಾಡಿರ್ತೀರ, ಮೋಸನೂ ಹೋಗಿರ್ತೀರ, ಅಥವಾ ವೀಕ್ಷಕರೇ ನಿಮಗೆ ಪರಿಹಾರ ಸಿಕ್ಕಿರೋದಿಲ್ಲ. ವೀಕ್ಷಕರೇ, ನಾನು ಹೇಳ್ತೇನೆ, ಈ ನಂಬರ್ಗೆ ಡಯಲ್ ಮಾಡಿ ಸಾಕು. ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ನಾನು ನಿಮಗೆ 2 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ. ಹೌದು ವೀಕ್ಷಕರೇ, ಏನು ಮಾಡಬೇಕಂದ್ರೆ, ಒಂದು ವೀಳ್ಯದೆಲೆ ಮತ್ತು ನೀವು ನಿಮ್ಮ ಕೈಯಿಂದ ಸಂಪಾದಿಸಿರೋದು ₹1 ಆಗಿರ್ಬೋದು, ₹5 ಆಗಿರ್ಬೋದು, ಕಾಯಿನ್ ತೊಗೊಳ್ಳಿ. ಕಾಯಿನ್ ಅದನ್ನು ತೊಗೊಂಡ ನಂತರ ವೀಕ್ಷಕರೇ, ನೀವು ಏನು ಮಾಡಬೇಕಂದ್ರೆ, ಆ ವೀಳ್ಯದ ಎಲೆ ಮೇಲೆ ವೀಕ್ಷಕರೇ ಒಂದು ಮಂತ್ರ ಹೇಳ್ತೇನೆ. ಮಂತ್ರ ಅಂದರೆ ಯಾವ ಥರ ಅಂದರೆ, ಲಕ್ಷ್ಮೀ ವಶಂ ಅಂತ ಒಂದು ಮಂತ್ರವನ್ನು ನೀವು ಅದರ ಎಲೆಯ ಮೇಲೆ ಬರೆದ ನಂತರ, ಆ ₹1 ಕಾಯಿನ್ ಹಿಂದೆ ನಿಮ್ಮ ಹೆಸರನ್ನು ಬರೆದ್ಬಿಟ್ಟು ವೀಕ್ಷಕರೇ, ನಿಮ್ಮ ಹೆಸರು ಬರೆದ್ಬಿಟ್ಟು ವಶಂ ಅಂತ ಬರೆದ್ಬಿಟ್ಟು ವೀಕ್ಷಕರೇ, ಆ ಎಲೆಯಲ್ಲಿ ಇಟ್ಬಿಟ್ಟು ಒಂದು ದಾರದಿಂದ ಕಟ್ಟಬೇಕಾಗ್ತದೆ. ಕಟ್ಟಿದ ನಂತರ ವೀಕ್ಷಕರೇ, ಒಂದು ಮಂತ್ರ ಹೇಳಿ. ಆ ಮಂತ್ರ ಬಂದುಬಿಟ್ಟು ಓಂ ಲಕ್ಷ್ಮೀ ವಶಂ ಫಟ್ ಸ್ವಾಹ ಅಂತ ಹೇಳಿಬಿಟ್ಟು ನಿಮ್ಮ ಮನೆ ದೇವರಲ್ಲಿ ಇಡಿ ಸಾಕು.